ಎದ್ದೋಗ ಯಾವ್ದು ಲಕ್ಷಣ ಕಾಣವಲ್ದು ನಿಮ್ಮಲ್ಲಿ ನೋಡಿದ್ರಪ್ಪ ಅಂದ್ರೆ. ಅಜ್ಜರ್ ಆಶೀರ್ವಚನ ಮಾಡಿದರಲ್ಲಿ ಮಾಡೋ ಟೈಮ್ನಾಗ ಒಂದ ಮಾತು ಹೇಳಿದ್ರು, ಕೊಪ್ಪಳ ಜಾತ್ರೆಗಿಂತ ನಿಮ್ಮ ಜಾತ್ರೆ ನೋಡಿ ಮಾಡೋದು ಕಲಿಯೋದ ಜಾಸ್ತಿ ಐತಿ ಅಂತ ಹೇಳಿದ್ರು. ಬಿಸಿರಳ್ಳಿ ಜಾತ್ರೆಗೆ ನಿಮ್ಮನ್ನು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತಂದ್ರೆ, ಎಷ್ಟು ಸಂಭ್ರಮ ಆಗುತ್ತಂತಂದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇಷ್ಟು ನಮ್ಮ ಈರಾಣ್ ಸರನ್ನ ಕತ್ತಿದ್ರು, ಅವರ ಇದ್ರೊಳಗಡೆನ ಇದು ಇತಿಹಾಸ ಅಂತ ಅವ್ರಂದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ಒಂದು ಜಾತ್ರೆ ಅದು ಯಾವಾಗ ವೈಭವಯುತ ಆಗುತ್ತ, ಪ್ರತಿ ಊರಾಗೂ ಕೂಡ ಜಾತ್ರೆಗಳಾಗ್ತಾವಿಲ್ಲ ನಂಗಿಲ್ಲ. ಒಂದು ಜಾತ್ರೆ ಯಾವಾಗ ವೈಭವಯುತ ಆಗುತ್ತ ನೋಡ್ರಿ, ಇಷ್ಟು ಜನ ಇಲ್ಲೆಲ್ಲ ಸೇರಿರಲ್ಲ, ಇಷ್ಟು ಜನರಲ್ಲಿ ಇದ್ರಾಗ ಎಲ್ಲ ಜಾತಿಯವರು ಅದಿರಿಲ್ಲ. ಜಾತಿ ಅನ್ನೋ ಭಾವ ಇವಾಗ ಐತ. ಮತ್ತು ಇಲ್ಲಿ ಎಲ್ಲ ಧರ್ಮದವರು ಅದಿರಲ್ಲ. ನಿಮಗೆ ಇಂಥ ಧರ್ಮದವ್ರು ಅನ್ನೋದು ನೆನಪೈತೆ ನೀವು ಸದ್ಯ ಈ ಕ್ಷಣದಲ್ಲಿ. ಮತ್ತು ಇಲ್ಲಿ ವಯಸ್ಸಾದಂಥವರು ಕೂಡ ಯುವಕರು ಅದಾರ, ಕಿರಿಯವರು ಕೂಡ ಕಿರಿಯರದಾರ, ಯುವಕರದಾರ, ವಯಸ್ಸಾದಂಥ ಮುದುಕರು ಕೂಡ ಅದಾರ. ಅವೆಲ್ಲವನ್ನು ಭಾವವನ್ನು ಮರೆತು ಕೂತ್ಕೊಂಡಿರಿ. ಹೆಣ್ಮಕ್ಳದಿರಿ, ಗಂಡ್ಮಕ್ಳದಿರಿ. ಇಷ್ಟು ಜನದಲ್ಲಿ ಎಲ್ಲ ಜಾತಿ ಇದ್ದರೂ ಕೂಡ ಜಾತಿಯನ್ನು ಮರೆತು, ಎಲ್ಲ ವಯಸ್ಸಿನವರಿದ್ದರೂ ಕೂಡ ಎಲ್ಲ ವಯಸ್ಸನ್ನು ಬದಿಗೊತ್ತಿಟ್ಟು, ಎಲ್ಲ ಧರ್ಮದವರಿದ್ದರೂ ಕೂಡ ಧರ್ಮವನ್ನು ಬದಿಗೊತ್ತಿಟ್ಟು, ಮತ್ತು ಊರಂದ್ರ ಮೇಲೆ ಎಲೆಕ್ಷನ್ ಇರೋದಲ್ಲ, ಪಕ್ಷಾಂತರ ಇರೋದು ತಾನೆ. ಮತ್ತು ಎಲ್ಲ ಪಕ್ಷದವರು ಅದಿರೋದಿಲ್ಲ, ಎಲ್ಲ ಪಕ್ಷದವರು ಇದ್ದರೂ ಕೂಡ ನಾನು ಇಂಥ ಪಕ್ಷದವಂತ ಗುರುತಿಸಿಕೊಳ್ಳಾರ್ದಂಗ ಕುತ್ಕೊಂಡಿದೆ. ಅಂದ್ರೆ ಒಂದು ಜಾತ್ರೆ, ಒಂದು ಊರು, ಇದು ಒಂದು ಜಾತ್ರೆಯ ವೈಭವ ಯಾವಾಗ ಹೆಚ್ಚಿಗೆ ಆಗುತ್ತಾ ನೋಡ್ರಿ. ನೀವೆಲ್ಲ ನೋಡ್ರಿ, ಇಷ್ಟು ವರ್ಷ ಜಾತ್ರೆ ನೋಡಿರಿ, ಈ ವರ್ಷನ ಜಾತ್ರೆ ನೋಡ್ತಾ ಇದ್ದೀರಿ. ಅಂದ್ರೆ ಈ ಜಾತ್ರೆ ಇಷ್ಟೊಂದು ವೈಭವ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಯಾವಾಗ ಜಾತಿ, ಯಾವಾಗ ಮತ, ಪಕ್ಷ, ನಾ ಇಂಥ ಪಂಗಡ, ನಾ ಇಂಥವಂತ ತುಂಬಿಕೊಂಡಾಗ ಕಲ್ಮಶ ಇತ್ತಂದ್ರೆ ಬರೀ ಜಾತ್ರೆ ಅಷ್ಟೇ ಯಶಸ್ವಿ ಅಲ್ಲ, ಇಡೀ ಊರು ಕೂಡ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಒಂದು ಊರು ಮುಂದುವರಿಬೇಕಂತಂದ್ರೆ ಏನೂ ಮಾಡೋದು ಬೇಕಾಗಿಲ್ಲ. ನಮ್ಮ ಜಾತಿಗಳನ್ನು, ನಮ್ಮ ಮತಗಳನ್ನು, ನಮ್ಮ ಪಕ್ಷಗಳನ್ನು ಬದಿಗೊತ್ತಿಟ್ಟು ಯಾವ ಊರಿನ್ಯಾಗ ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ, ಹಿರಿಯರು ಸಹಿತ, ಯಾವ ಊರಾಗ ಆ ಊರಿನ ಹಿತಕ್ಕೋಸ್ಕರ ಯಾರು ಹೆಗಲು ಕೊಟ್ಟು ದುಡಿಯುವಂಥ ಜನರಿರ್ತಾರೆ, ಅದು ಆ ಊರು ನಿಜವಾದ ವೈಭವ ಆಗ್ತಕ್ಕಂಥ. ನೋಡು, ಅಂಥ ಊರನ್ನ ನಿಮ್ಮೂರ ನಾನು ಬಿಸಿರಳೆ ಕಾಣಕತ್ತೀನಿ. ನಾನು ಎಷ್ಟು ಸಂಭ್ರಮ ಅನ್ಸುತ್ತಲ್ಲ. ಇಷ್ಟು ಸಂಭ್ರಮದಿಂದ ನೋಡ್ರಿ, ಅವರು ಏನು ಮಾಡಿದ್ರು, ನಿಮಗೆಲ್ಲ ಕಲಾವಿದರು ಏನು ಮಾಡಿದ್ರು, ಹಾಡಿದ್ರು, ನಗಿಸಿದ್ರು. ತಾಯಿಯ ಹಾಡನ್ನು ಹಾಕಿದಾಗ ಎಲ್ಲ ತಾಯಿಯಂದ್ರೆ ಕಣ್ಣೀರು ಹಾಕಿದ್ರು. ಬಹುಶಃ ನಿಮಗೆ ಅತಿಶಯೋಕ್ತಿ ಆಗುತ್ತಾ, ನಾನು ಸನ್ಯಾಸಿ ಆಗಿದ್ರು ಕೂಡ ನನ್ನ ಕಣ್ಣಾಗ ಒಂದು ನೀರು ಬಂತು ತಾಯಿಯನ್ನು ನೆನೆಸ್ಕೊಂಡು. ಅಂದ್ರ ಕಲಾವಿದರ ಶಕ್ತಿ ಎಷ್ಟಿರ್ತಕ್ಕಂಥದ್ದು. ಎಲ್ಲವನ್ನು ಮರೆತು ಇಷ್ಟೆಲ್ಲ ಕುತ್ಕೊಂಡಿರಲಿ. ಇಷ್ಟು ಸಂಭ್ರಮ ಮನೆಗೂ ಮನಗಳಲ್ಲೂ ತುಂಬಿಕೊಂಡೈತಲ್ಲ. ಈ ಸಂಭ್ರಮ ಸದಾಕಾಲ ಇರ್ಬೇಕಲ್ಲ. ಇದು ಸದಾಕಾಲ ಇರ್ಬೇಕಂತಂದ್ರೆ ನೋಡ್ರಿ, ಇಷ್ಟೆಲ್ಲ ಸಂಭ್ರಮ ನಡೆದೈತಲ್ಲ, ಈ ಸಂಭ್ರಮದ ಹಿಂದ್ಗಡೆ ಅದೆಷ್ಟೋ ಕಾಣದ ಕೈಗಳು ಶ್ರಮ ಪಟ್ಟವು ಅನ್ನೋದನ್ನು ಮರಿಬಾರ್ದು ಯಾವತ್ತೂ ಕೂಡ. ಹೌದೇನಿಲ್ಲ? ಇಷ್ಟು ಸಂಭ್ರಮ ನಡೆದೈತಿ, ನಾವೆಲ್ಲ ಸಂತೋಷ ಚಪ್ಪಾಳೆ ತಟ್ಟಿವಿ, ನಕ್ಕಿವಿ, ಎಲ್ಲ ಮಾಡಿವಿ. ಇದೆಲ್ಲ ಆಗ್ಬೇಕಂದ್ರೆ ಇದರಿಂದಗಡೆ ಎಷ್ಟು ಜನ ಶ್ರಮ ಪಟ್ಟಾರ. ಅಡುಗೆ ಮನೆಗೆ ಹೋದಾಗ ಅಡುಗೆ ಮನೆ ಒಳಗಡೆ ಎಷ್ಟು ಜನ ಪ್ರತಿನಿತ್ಯ ಕಾಯಿಪಲ್ಲೆ ಹೆಚ್ಚಾರ, ಅಕ್ಕಿ ಹಸನು ಮಾಡ್ಯಾರ, ಕಟ್ಟಿಗೆ ಒಡೆದಾರ,
ಅಷ್ಟಕ್ಕೂ ನೋಡ್ರಿ ನೀವೆಲ್ಲರೂ ಕೂಡ ಕರ್ಚಿಕಾಯಿ ಹೋಳಿಗೆ ಏನು ವೆರೈಟಿ ಕೊಪ್ಪಳ ಜಾತ್ರೆ ಒಳಗೆ ಬರಂಗ ಬಂದೈತೆ ನಿಮಗೆ. ಬಿಸ್ರಳ್ಳಿ ಜಾತ್ರೆ ಒಳಗಡೆ ಮೋತಿಚೂರ್ ಅಂತೆ, ಬಾದುಷಾ, ಜಿಲೇಬಿ ಅವು ಕೇಳಿದ್ರೆ ಬಾಯಾಗ ನೀರು ಬರ್ತಾವ. ಅಷ್ಟು ವೆರೈಟಿ ಅಡುಗೆ ಮಾಡ್ಕೊಂಬಂದೇರಿ. ಏನು ಮಾಡಿಸ್ತೇಳ್ರಿ ಇವೆಲ್ಲ ಅಡುಗೆ ಮಾಡ್ಸಕ್ಕೆ ಹಚ್ಚಿತ್ತಲ್ಲ, ಏನು ಮಾಡಿಸಿತ್ತು? ಒಳಗಡಿರ್ತಕ್ಕಂಥ ಭಕ್ತಿ ನಿಮಗೆ ಮಾಡ್ಸಕ್ಕೆ ಹಚ್ಚೈತೆ ಅದು ಇವಾಗೆಲ್ಲ ಕೂಡ. ನಾನು ಅಜ್ಜೋರೊಂದು ಮಾತನ್ನು ಹೇಳ್ತಾ ಇತ್ತು, ಇದು ಎಷ್ಟು ಚಂದ ನಡೆದೈತಲ್ಲ. ನಿಮಗೆ ಗೊತ್ತಿಲ್ಲ, ಪ್ರತಿಯೊಂದು ಕೂಡ ಅಜ್ಜರಿಗೆ ಎವ್ರಿ ಡೇ ಅಪ್ಡೇಟ್ ಐತಿ ಇಲ್ಲಿರ್ತಕ್ಕಂಥ ನಡೀತಕ್ಕಂಥದ್ದು. ಸ್ವತಃ ಒಂದು ದಿವಸ ವಿಡಿಯೋ ಕಾಲ್ ಮಾಡಿ ನೋಡ್ಯಾರ ಅಜ್ಜರು ಏನೇನು ದಾಸೋಹ ಹೆಂಗೆ ನಡೆದೈತಿ, ಭಕ್ತರು ಹೆಂಗೆ ಜನ ಇದು ಮಾಡಕತ್ತಾರ, ರೆಸ್ಪಾನ್ಸ್ ಮಾಡಕತ್ತಾರ ಅಂತಂದೇಳಿ 1-2-3 ಸಲ ವಿಡಿಯೋ ಕಾಲ್ ಮುಖಾಂತರ ನೋಡ್ಯಾರ. ಮತ್ತು ಎಷ್ಟು ಸಂತೋಷ ಅನ್ಸುತ್ತಲ್ಲ ನೋಡ್ತಾ. ನನಗೆ ಫಸ್ಟ್ ಬಂದಾಗ ಅಂದ್ರೆ ಬಿಸ್ರಳ್ಳಿ ಗ್ರಾಮದಾಗ ಹಂಗದರಿ ಹಿಂಗದ ನಾ ತಲೆ ಕೆಡ್ಸ್ಕೊಳ್ಲಿಲ್ಲ. ಅವೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಇರೋದಲ್ಲ ಅವೆಲ್ಲ. ಏನು ಈ ಊರು ಒಂದು ಹೆಚ್ಚ ಇನ್ನೊಂದು ಊರ ಕಮ್ಮಿ ಅಂತ ಅಲ್ಲ. ಫಸ್ಟಿಗೆ ಹಂಗೆ ಅಂದ್ರು ನಾ ತಲೆ ಹಾಕೊಂಡು ಹೋಗಲಿಲ್ಲ. ನನಗೆ ಗೊತ್ತಿತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಇವೆಲ್ಲ ವ್ಯವಸ್ಥೆಗಳು ಇರೋದೆ. ಆ ವ್ಯವಸ್ಥೆಯನ್ನು ಬದಿಗೊತ್ತಿಟ್ಟು ಯಾವಾಗ ನನ್ನ ಮನಸ್ಸು ನಕಾರಾತ್ಮಕವಾಗಿ ವಿಚಾರ ಮಾಡ್ತೈತೆ ಅವಾಗ ನನ್ನ ಮನಸ್ಸು ನಕಾರಾತ್ಮಕ ಕಡೆನೇ ಹೋಗುತ್ತೆ. ಯಾವಾಗ ಪಾಸಿಟಿವ್ ಸಕಾರಾತ್ಮಕ ಕಡೆ ಹೋಗ್ಬೇಕಂತ ಚಲಿಸ್ಬೇಕಂತ ಒಂದು ಹೆಜ್ಜೆ ಇಟ್ಟರೆ ಸಾಕು. ಸಕಾರಾತ್ಮಕವಾಗಿ ಹೆಜ್ಜೆ ಇಟ್ಟರೆ ಇದೇ ಒಂದು ಸಾಕ್ಷಿ ಅಂತ ನನ್ನ ಮನಸ್ಸು ಅಂತಃಕರಣ ಹೇಳಕತ್ತೈತೆ ನನಗೆ. ಇವಾಗ ಇದಕ್ಕಿಂತ ನನಗೆ ಬೇರೆ ದೊಡ್ಡ ನನಗೆ ಧೈರ್ಯ ಮತ್ತೊಂದಿಲ್ಲ. ನನಗೆ ಇದೇ ದೊಡ್ಡ ಧೈರ್ಯ. ನನಗೆ ಪಾಸಿಟಿವ್ ಒಳಗಡೆ ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದಿಟ್ರೆ ಇದೇ ಸಾಕ್ಷಿ ಅಂತ ನನಗೆ ಅನ್ಸಕತ್ತೈತಿ. ನಾನು ನಿಮ್ಮ ಈ ಊರಿಗೆ ಅಜ್ಜರ ಅಪ್ಪಣೆ ಮಾಡಿದ್ರು, ಮೊದಲನೇ ವರ್ಷ ನೀವು ಪಟ್ಟಾಧಿಕಾರಿ ಆಗಿರಿ, ಈ ಮಠಕ್ಕಾಗಿರಲ್ಲ, ಪ್ರತಿಯೊಂದು ಮನೆಗೂ ಪಾದವನ್ನು ಹಾಕ್ರಿ. ಎಷ್ಟೋ ಜನರಿಗೆ ನಾ ಪಟ್ಟಾಧಿಕಾರ ಆದ್ಮೇಲೆ ಸಹಿತ ಇವ್ರು ನಮ್ಮೂರ ಅಜ್ಜರನ್ನ ಸಹಿತ ಗೊತ್ತಿದ್ದಿಲ್ಲ. ಒಮ್ಮೇನಾಗಿತ್ತಂದ್ರೆ ಮಠದಾಗಿದ್ದೆ ನಾನು, ಒಬ್ರು ಯಾರ ಬಿಸ್ರಳ್ಳಿ ಊರವ್ರು ಬಂದರು, ನಮ್ಮ ಸರ್ ಇದ್ರಲ್ಲಿ. ಅವ್ರೇನೋ ಕೆಲಸದ ನಿಮಿತ್ತ ಬಂದಿದ್ರು. ಅವರು ಏನೋ ಕೇಳಿದ್ರು, ಅವ್ರೇನೋ ಇದು ಮಾಡಿದ್ರು. ನಾನು ಪಕ್ಕಕ್ಕೆ ಅಲ್ಲೇ ಇದ್ದೆ. ನನ್ನ ಸರಿ ಮಾತಾಡ್ಸೋಕ್ಕೇನು ಗೊತ್ತಿಲ್ಲ ಅವ್ರಿಗೆ ಪಾಪ. ಅವ್ರು ನಮ್ಮ ಸರ್ ಅಂದ್ರೆ ನಾನು ಮಾತಾಡ್ಸ್ಲಿಲ್ಲ ಏನಿಲ್ಲ, ಹಂಗೆ ಅವ್ರು ಆ ಕಡೆ ಸೈಡ್ ನಿಂತ್ಕೊಂಡಿದ್ರು. ಅವಾಗ ಅವ್ರಿಗೆ ಸರ್ ಬಿಸ್ರಳ್ಳಿ ಯಾರೋ ಒಬ್ರು ಬಂದಿದ್ರು. ಅವ್ರಿಗೆ ಹೇಳಿದ್ರು, ಇವ್ರು ನಿಮ್ಮೂರ ಅಜ್ಜರು ನೋಡ್ರಿ ಅಂತಂದ್ರು. ಅವರು ಏನಂದ್ರು, ಅವರು ನಿಮ್ಮೂರ ಅಜ್ಜರು ನೋಡ್ರಿ ಅಂತ ಅವರು ನಿಮ್ಮೂರವ್ರಿಗೆ ಹೇಳಕತ್ತಾರ. ಅಂದ್ರೆ ನಿಮ್ಮೂರ ಅಜ್ಜರು ನಿಮಗೆ ಗೊತ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಇದ್ದೆ. ಯಾವಾಗ ಪಟ್ಟಾಧಿಕಾರ ಸ್ವಲ್ಪ ಒಂದಿಷ್ಟು ದಿವಸ ಆದ್ಮೇಲೆ ಯಾವ ಮನೆ ಪಾದ ಹಾಕಿದೆ, ಇವಾಗ ಬಿಸ್ರಳ್ಳಿ ಗ್ರಾಮದವನಾಗಿಬಿಟ್ಟು ನಾನು ಇವಾಗೆಲ್ಲ. ನಾನು ಅಂದ್ರೆ ಮನಸ್ಸನ್ನು ಗೆಲ್ಲುವಂತಹ ಸ್ಥೈರ್ಯ ಬೇಕಾಗ್ತಕ್ಕಂಥದ್ದು. ನಮ್ಮ ಮನೆಗಳಿಗೆ ಪಾದ ಹಾಕಿದಾಗ ನಾನು ಫಸ್ಟ್ ಟೈಮ್ ನನಗೆ ನನ್ನ ಹಳ್ಳಿಯ ಜೀವನ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥದ್ದಿಲ್ಲ, ಆದ್ರೆ ಬಡತನ ಅಂತ ಅಷ್ಟು ನನಗೆ ಗೊತ್ತಿಲ್ಲ. ನಾನು ಈ ಸಮಿತಿಯವ್ರಿಗೆ ಹೇಳ್ತಾ ಇದ್ದೆ, ಬಂದ ತಕ್ಷಣ ಹೇಳ್ತಿದ್ದೆ ಹಿಂಗೆ ಪರಿಸ್ಥಿತಿ ಇರ್ತದಂತಂದೇಳಿ. ಸುಮಾರು ಒಂದು ವಾರ ಪಾದ ಹಾಕಿರ್ಬೋದು. ಪ್ರತಿದಿನ ಹಿಂಗೆ ಹಾಕೊಂತು ಒಂದು 100-200 ಮನೆ ಆಗ್ತಿತ್ತು. ಒಂದು ಗುಡಿಸಲೂ ಬಿಟ್ಟಿಲ್ಲ, ಹೊಸ ಮನೆಯೂ ಬಿಟ್ಟಿಲ್ಲ, ಕಡೆಗೆ ಪ್ಲಾಟ್ಗೆ ಸಹಿತ ಹಾಕ್ಸ್ಯಾರ, ಪಾದನ ಪ್ರತಿಯೊಂದು ಮನೆಗಳಿಗೆ ಪಾದವನ್ನು ಹಾಕಿದಾಗ ನನ್ನ ಮನಸ್ಸು ಏನಪ್ಪ, ಎಷ್ಟು ಬಡತನ ಇತ್ತಲ್ಲ ಈ ಊರಾಗ, ಎಷ್ಟು ಬಡತನ ಐತಿ. ನಾನು ಯಾವುದೋ ಬಹಳಷ್ಟು ಮನೆ ನೋಡಿದೆ ನಾನು, ಬಡತನ ಇತ್ತು. ಅದ್ರಾಗ ಒಂದು ಮನೆ ನನಗೆ ಇವತ್ತು ದಾಸೋಹಕ್ಕೆ ನೋಡ್ರಿ 10,000 ಕೊಟ್ಟಾರ, 20,000 ಕೊಟ್ಟಾರ, ಎಷ್ಟೆಷ್ಟು ಕೊಟ್ಟಾರ ತಮ್ಮ ಶಕ್ತಿ ಅನುಸಾರ. ನಾನು ಅಲ್ಲಂತ ಹೇಳಂಗಿಲ್ಲ, ನಾನು ಅದನ್ನು ಮನಸ್ಪೂರ್ವಕ ಒಪ್ಕೊಂತೀನಿ. ಆದ್ರೆ ಒಂದು ಮನೆಗೆ ಯಾವುದೋ ಮನೆಗೆ ಹೋಗಿದ್ದೆ. ಪಾಪ ಅದು ಗುಡಿಸಲು ಇತ್ತದು. ಆ ಗುಡಿಸಲು ಒಬ್ಬ ಮುದೇಕಿದ್ಲು. ಆಕೆ ನಂಗೆ ಮಾತಾಡ್ಸ್ಕೊಂತ ಕೇಳಿದೆ ನನ್ನ ಅಜ್ಜಿ, ನಾನು ಅಮ್ಮ ನಿಮ್ಮ ಮನೆಗೆ ಯಾರ್ಯಾರು ಇರ್ತೀರಮ್ಮ ನೀವು ಅಂತಂದೆ. ಆಕೆ ಅಜ್ಜಿ ಅಂದ್ರೆ, ಯಪ್ಪ ನನಗೆ ಮಕ್ಕಳಿಲ್ಲಪ್ಪ ಅಂತಂದು. ಮಕ್ಕಳಿಲ್ಲ ಅಂದ್ರೆ ಮಕ್ಕಳಿಲ್ಲ ಮೊಮ್ಮಕ್ಕಳಿಲ್ಲ, ಯಾರ್ಯಾರಿಲ್ಲ, ಒಬ್ಬಾಕಿದಾಳೆ ಆಕೆ. ಯಮ್ಮ ಮತ್ತು ನೀ ಹೆಂಗೆ ಜೀವನ ಮಾಡ್ತಿ, ಹೆಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿ, ಹೆಂಗೆ ಇದು ಮಾಡ್ತೀನಿ ಅಂತ ಕೇಳಿದೆ ನಾನು. ಆಕೆಂದ್ಲಿ, ಯಪ್ಪ ನನಗೆ ಏನು ಮಾಡ್ತಿ, ಸರ್ಕಾರದೊಂದು ಸ್ವಲ್ಪ ಪಿಂಚಣಿ ಬರ್ತೈತೆ, ಅದೊಂದು ಸ್ವಲ್ಪ ಅದ್ರೊಳಗೆ ಇಟ್ಕೊಂಡಿರ್ತೀನಿ,
ನಾ ಕೌದಿ ಮಾರ್ತೀನಿ, ಕೌದಿ ಹೆಣದು ಕೌದಿ ಹೊಲದು ಮಾರ್ತೀನಿ, ಆ ರೊಕ್ಕದಿಂದ ಬಂದದ್ರೊಳಗಡೆ ನಾನು ಬದುಕ್ತೀನಿ ಅಪ್ಪ ಅಂತ ಅಂದ್ಲಾಕಿ. ಆಕಿ ನಾನು ಜೋಳಿಗೆ ಹಿಡ್ಕೊಂಡು ಹೋಗಿದ್ದೆ ನಾನು, ಯಾಕಂದ್ರೆ ನಾವು ಕಾಣಕ ಯಾವುದೋ ಪಟ್ಟಿ ಗಿಟ್ಟಿ ಮಾಡಿಲ್ಲ. ಜೋಳಿಗೆ ಏನು ಹಿಡ್ಕೊಂಬಂದಿದ್ದು ನೀವು ಭಕ್ತಿಯಿಂದ ಏನು ಸಮರ್ಪಣೆ ಮಾಡಿದ್ದ ಅದ ದೊಡ್ಡದೈತಿ ಇವಾಗ. ಅದು ಮನೆ ಮನೆಗೆ ಜೋಳಿಗೆಯನ್ನು ಹಿಡ್ಕೊಂಡು ಬಂದಾಗ ಪಾಪ ಅಷ್ಟು ಬಡತನದಲ್ಲಿರ್ತಕ್ಕಂಥ ಒಬ್ಬ ಅಜ್ಜಿ ತನ್ನ ಶಕ್ತಿಯನ್ನು ಮೀರಿ ಅದಕ್ಕೆ ಕಾಣಿಕೆ ಅದ್ರಾಗ ನನ್ನ ಜೋಳಿಗೆ ಹಾಕಕ್ಕೆ ಬಂದ್ಲು. ನನ್ನ ಮನಸ್ಸು ಒಪ್ಪಲಿಲ್ಲ. ಪಾಪ ಅಷ್ಟು ಬಡತನ ಐತಿ, ಯಾರು ನೋಡ್ಕೊನರಿಲ್ಲ, ಏನಿಲ್ಲ. ಅಜ್ಜಿ ಕಡೆಯಿಂದ ನಾ ಹೆಂಗ ಕಾಣಿಕೆ ಇಸ್ಕೊಲ್ ನಾನು, ಹೆಂಗ ಕಾಣಿಕೆ ಇಸ್ಕೊಲ್ ನಾನು. ಅವಾಗ ಅಜ್ಜಿ ಬ್ಯಾಡ ಅಂತ ನಾನು. ಅವಾಗ ಆಕಿ ಭಾರಿ, ಆಕಿ ಮನಸ್ಸು ಎಷ್ಟು ದೊಡ್ಡದಿತ್ತಂತಂದ್ರ, ಯಪ್ಪ ನೀ ಜಾತ್ರೆ ಮಾಡ್ತೀಯೋ, ಮಠಕ್ಕೆ ಬಂದಿದ್ದೀನಿ, ಎಲ್ಲ ಮಾಡಕತ್ತಿಲ್ಲ, ಎಲ್ಲರೂ ತಮ್ಮ ಭಕ್ತಿ ಅನುಸಾರ ಹಾಕ್ಯಾರ, ನನಗೆ ಹಾಕ್ಲಿಕ್ಕಂದ್ರೆ ನನ್ನ ಮನಸ್ಸು ಒಪ್ಪಲ್ಲ, ನಾನು ಹಾಕೇ ತೀರ್ತೀನಿ ಅಂತ ಹಾಕೇ ಬಿಟ್ಲಾಕಿ ಅಜ್ಜಿ. ಆಕಿ ಅಷ್ಟು ಭಕ್ತಿಯಿಂದ ಅದು. ನನಗೆ ಮನವರಿಕೆ ಆಗಿದ್ದು, ಮನೆಗಳು ಬಡತನದಿಂದ ಕೂಡಿರ್ಬೋದು, ಆದ್ರೆ ಮನಸ್ಸು ಯಾವಾಗಲೂ ನಿಮ್ದು ಶ್ರೀಮಂತ ಐತೆ ನನಗೆ ಗೊತ್ತಾಗೈತೆ. ನನಗೆ ನಿಮ್ಮ ಮನಸ್ಸು ಎಷ್ಟು ಬಹಳ ದೊಡ್ಡದೈತಿ. ಮತ್ತಿಷ್ಟು ದಾಸೋಹನು ಕೂಡ ನಡೆದೈತಲ್ಲ, ನಿಮ್ದು ಬರ್ಬರ್ತಾ ಹೆಂಗಾಗತ್ತಂತಂದ್ರೆ, ಮೊದಲಿಗೆಲ್ಲ 1 ಪ್ಯಾಕೆಟ್ 2 ಪ್ಯಾಕೆಟೇನ ಹಾಕ್ತಿದ್ರಂತೆ, ಇವಾಗ ಮನೆಯಲ್ಲಿ 5 ಪ್ಯಾಕೆಟ್ ಹಾಕ್ಯಾರ ಇವಾಗ. ಅಂದ್ರೆ ಕೆಜಿ ಲೆಕ್ಕದಾಗಿತ್ತು. ಮುಂದೆ ಬರ್ಬರ್ತಾ ಬಿಸ್ರಳಿ ದಾಸೋಹ ಹೆಂಗೆ ನಡೀತೈತಂದ್ರೆ ಕೆಜಿ ಇದ್ದದ್ದು ಕ್ವಿಂಟಲ್ ಆಗಿ ಬೆಳಿತೈತೆ ದಾಸೋಹ ನಿಮ್ದೆಲ್ಲ. ಅಷ್ಟು ದೊಡ್ಡ ಪ್ರಮಾಣದಾಗ ದಾಸೋಹ ಎಲ್ಲ ನಡೀತಕ್ಕಂಥದ್ದು. ಇನ್ನೊಂದೆರಡು ಮಾತಾಡ್ಬೋದು. ಭಾಳ ದಿವಸದಿಂದ ಕಾಯಕತ್ತಿದ್ರಿ ನೀವು. ದಿವಸ ಪುರಾಣ ಮುಗಿದ ತಕ್ಷಣ ಅಲ್ಲಿ ಯಾರೋ 2-3 ನಮ್ಮ ಸಮಿತಿಯವ್ರಿಗೆ ಹಚ್ತಿದ್ರಿ, ಅಜ್ಜರ ಕಡೆಯಿಂದ ಫೋನ್, ಅಜ್ಜರ ಕಡೆಯಿಂದ ಮಾತಾಡ್ಸ್ರಿ ಅಂತಂದ್ರೆ. ಅಂದ್ರೆ ನನಗೂ ಮಾತಾಡ್ಬೇಕನ್ನ ಅಪೇಕ್ಷೆ ಕರೆ ಇಲ್ಲನಲ್ಲ. ಅಂದ್ರೆ ಬಂದಿರತಕ್ಕಂಥ ಪೂಜ್ಯರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ. ಇವಾಗ ನಾವೇನಿದ್ದವ್ರು ಅವ್ರು ಮಾತಾಡ್ದಿರ್ತೈತಿ, ಬಂದಂಥ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆ ಅವಕಾಶ ಕೊಡ್ಬೇಕನ್ನ ಕಾರಣಕ್ಕೆ ನಾನು ಹೊರಗಡೆ ನುಡ್ಸ್ಕೊಂಡೆ ವಿನಃ ಬೇರೆ ಕಾರಣ ಅಲ್ಲ. ಮತ್ತೆ ದಿವಸ ಹೇಳ್ತಿದ್ದೆ ನಾನು, ಇವತ್ತು ಮಿರ್ಚಿ ವಾಸನೆ ಬರಕದ ತೋರಿ, ಕರ್ಬೇವಿನ ವಾಸನೆ ಬರಕದ ಅಜ್ಜರ್ ಹಿಂಗ ಹೇಳಿ ದಾಟಿಸ್ ಬಿಡ್ತಾರಂತಂದೇಳಿ ನಾನು ಇವತ್ತು ಅದ ಮಾತು ಹೇಳಿದೆ. ನಾನು ಪ್ರಸಾದಕ್ಕೆ ಟೈಮ್ ಆಯ್ತು, ಕಡೆಕ್ ಬಿಡ್ಲಿ ನೋಡಿ, ಲಾಸ್ಟ್ ಹೆಂಗಾರ ಮಾಡಿ ಒಟ್ಟು ತಂದ ನಿಲ್ಸಿ ಅಜ್ಜರ ತಂದು ನಿಲ್ಸಿದ್ರಿ. ಅಂದ್ರೆ ಒಬ್ಬ ಭಕ್ತ ಸ್ವಾಮಿಗಳು ಭಕ್ತನ ಗೆದ್ದ. ಇವಾಗ ಇಲ್ಲಿ ಸ್ವಾಮಿ ಸೋತ, ಭಕ್ತ ಗೆದ್ದ. ಇಲ್ಲಿ ನಾವ ಸೋತೀವಿ. ಅಂದ್ರೆ ಭಕ್ತಿಗೆ ಸೋಲ್ಬೇಕಾಗತ್ತ. ಭಕ್ತಿ ಅನ್ನೋದು ಭಾರತ ದೇಶದೊಳಗಡೆ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದಂದ್ರೆ, ಮಧ್ಯಪ್ರದೇಶದಾಗ ಒಬ್ಬ ಹೆಣ್ಮಗಳಿದ್ದು, ಊಲ್ವಕಿ ದೇವಿ ಅಂತಂದೇಳಿ. ಆಕೆ ಹೆಸರಿನ ಊಲ್ವಕಿ ದೇವಿ ಅಂತಂದೇಳಿ. ಮಧ್ಯಪ್ರದೇಶದಾಗ ಹೆಣ್ಮಗಳಿದ್ದು, ಸಣ್ಣ ವಯಸ್ಸಿನಾಗ ಆಕೆ ಲಗ್ನ ಆಗತ್ತೆ. ಏನೋ ಕಾರಣಾಂತರಗಳಿಂದ ಗಂಡ ತೀರ್ಕೊಂಡ್ಬಿಡ್ತಾನ. ಸಣ್ಣ ವಯಸ್ಸಿನಾಗ ಮದುವೆ ಆಗಿರ್ತೈತಿ, ಮಕ್ಕಳಾಗಿರಲ್ಲ, ಏನೇ ಆಗಿರಲ್ಲ. ಮತ್ತು ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಹೊಟ್ಟೆ ಕೊಟ್ಟನ ಭಗವಂತ. ಇದನ್ನು ತುಂಬಿಸ್ಕೋಬೇಕಂತ ತಂದೇಳಿ ಆಕಿ ಮದ್ರಾಸ್ಗೆ ಹೋಗ್ಕಾಳಾಕಿ. ಮದ್ರಾಸಿಂದ ಅಲ್ಲಿ ಒಂದು ಜಬ್ಬಲ್ಪುರ ಅಂತ ತಂದೇಳಿ ಒಂದು ಊರು ಇರ್ತೈತಿ. ಆ ಊರಿನ್ಯಾಗ ಬಂಟೆ ಬಿಹಾರಿ ಅಂತಕ್ಕಂಥ ದೇವಾಲಯ ಇರ್ತೈತಿ. ಆಕಿ ಹೊಟ್ಟೆ ತುಂಬಿಸೋಣಕ್ಕೆ ಏನು ಮಾಡಿದಂತಂದ್ರೆ, ಆ ದೇವಾಲಯದ ಮುಂದ್ಗಡೆ ಆ ಗುಡಿಗೆ ಬರ್ತಕ್ಕಂಥ, ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರೇನಿರ್ತಿದ್ರಲ್ಲ, ಪಾದರಕ್ಷೆನ ಬಿಟ್ಟು ಹೋಗ್ತಿದ್ರು. ಆ ಪಾದರಕ್ಷೆಯನ್ನ ಕಾಯುವಂತಹ ಕಾಯಕವನ್ನು ಮಾಡ್ತಾ ಇದ್ಲು. ಏನೋ ₹1 ₹2 ಕೊಡ್ತಿದ್ರು, ಅದನ್ನ ತೆಗೆದು ಇಟ್ಕೊಂತಿದ್ಲು, ಅದ್ರ ಮೇಲೆ ಜೀವನ ನಡೆಸ್ತಿದ್ಲು. ಹಿಂಗ ಸಣ್ಣ ವಯಸ್ಸಿನಾಗ ಗಂಡ ತೀರ್ಕೊಂಡ, ಮಕ್ಕಳಾಗಿರಲ್ಲ. ಹಿಂಗ ಸರಿಸುಮಾರು ವರ್ಷಗಳು ಕಳ್ಕೊಂತ ಹೋಗುತ್ತ. ದೇವಾಲಯದ ಮುಂದ್ಗಡೆ ದಿನನಿತ್ಯ ಪಾದರಕ್ಷೆನ ಕಾಯ್ತಕ್ಕಂಥ ಕಾಯಕವನ್ನು ಮಾಡ್ತಾಳ. ಹಿಂಗ ಸುಮಾರು ವರ್ಷಗಳು ಕಳೀತಾವು. ಒಂದಿಷ್ಟು ವರ್ಷಗಳ ಕಾಲ ಕಳೆದ ಮೇಲೆ ಆಕಿ ಮನಸ್ಸಿನ ಒಂದು ಬಂತಂತೆ, ಇದು ದೊಡ್ಡ ದೇವಸ್ಥಾನ, ಇಲ್ಲಿ ಸಾವಿರಾರು ಜನ ಭಕ್ತರು, ಲಕ್ಷಾಂತರ ಜನರು ಭಕ್ತರು ದಿನನಿತ್ಯ ದರ್ಶನಕ್ಕಂತ ಬರ್ತಾರ, ವಸ್ತಿಗಂತ ಬರ್ತಾರ. ಇದ್ದಂಥವ್ರು ಏನೋ ಶ್ರೀಮಂತರು ಇದ್ದಂಥವ್ರು ಏನು ಮಾಡ್ತಾರಂತಂದ್ರೆ, ಲಾಡ್ಜಿನಾಗೋ ಎಲ್ಲೋ ದೊಡ್ಡ ಐಬಿ ಒಳಗಡೆ ಉಳ್ಕೊಂತಾರ. ಅವ್ರಿಗೆ ಪೇಯಿಂಗ್ ಕೆಪಾಸಿಟಿ ಐತಿ.
ಉಳ್ಕೊಳ್ತಕ್ಕಂಥ ಕೆಪಾಸಿಟಿ ಐತಿ, ಅವ್ರು ರೊಕ್ಕ ಕೊಟ್ಟಿದ್ದು ಮಾಡ್ತಾರೆ. ಪಾಪ ಬಡವ್ರು ಬರ್ತಾರಲ್ಲ, ಬಡವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರಲ್ಲ, ಮತ್ತು ಅವ್ರಿಗೊಂದು ಏನಾರ ಮಾಡ್ಬೇಕಲ್ಲ ಅಂತ ಆಕಿ ಮನಸ್ಸಿಗೆ ಬಂತು. ಯಾರ ಮನಸ್ಸಿನಾಗ? ಪಾದರಕ್ಷೆಯನ್ನು ಕಾಯುವಂತ ಒಬ್ಬ ಹೆಣ್ಮಗಳ ಮನಸ್ಸಿನಾಗ ಇದು ಬಂತು. ಈ ದೇವಸ್ಥಾನಕ್ಕೆ ಬಡವರೇನು ಬರ್ತಾರಲ್ಲ, ಬಂದಂಥ ಭಕ್ತರಿಗೆ ಒಂದು ಯಾತ್ರಾ ನಿವಾಸ ಕಟ್ಟಿಸ್ಬೇಕಂತ ಮನಸ್ಸಿನ ಸಂಕಲ್ಪ ಮಾಡಿ ತಾನು ಪಾದರಕ್ಷೆಯಿಂದ ಕಾದು ಬಂದಂಥ ಹಣ ಏನಿತ್ತಲ್ಲ, ಹಣವನ್ನು ಹಾಕಿ ಒಂದು ಯಾತ್ರಾ ನಿವಾಸನ ಕಟ್ಟಿಸ್ತಾಳೆ, ಧರ್ಮಛತ್ರವನ್ನು ಕಟ್ಟಿಸ್ತಾಳೆ. ಅಷ್ಟೇ ಅಲ್ಲ, ಒಂದು ಒಂದು ಇದೇನು ಆಕಳದ್ದು ಮಾಡ್ತಾರಲ್ಲ, ಅದನ್ನು ಮಾಡ್ತಾಳೆ ಆಕೆ. ಡೈರಿ ಅಂತಂತಾರೆ, ಸಾರಿ ಅದೇನಂತಾರೆ, ಗೋಶಾಲೆನೂ ಕೂಡ ಮಾಡ್ತಾಳಂತ ಆಕೆ. ಅಂದ್ರ ಯಾರ ಹೃದಯದಾಗ ನೋಡ್ರಿ ಏನೂ ಇಲ್ಲದಂತ ಒಬ್ಬ ಹೆಣ್ಮಗಳ ಒಳಗಡೆ ಕೊಡ್ಬೇಕನ್ನೋ ಮನಸ್ಸು ಬಂತಲ್ಲ, ಹಂಗೆ ಬಿಸ್ರಳ್ಳಿ ಗ್ರಾಮದ ಭಕ್ತರು ಹೆಂಗದ್ರಂತಂದ್ರೆ ಆರ್ಥಿಕವಾಗಿ ಹೆಚ್ಚು ಕಡಿಮೆ ಇರ್ಬೋದು, ಆದ್ರೆ ಮನಸ್ಸಿನ ಭಾಳ ನನಗೆ ಇದು ಅನ್ನಿಸ್ತಾ ಇದೆ. ನಂದೊಂದೊಂದು ಸಂಕಲ್ಪ. ಏನು ಸಂಕಲ್ಪ ಅಂದ್ರೆ, ಇದೊಂಥರ ಮಾಡೆಲ್ ವಿಲೇಜ್ ಆಗಬೇಕು. ಎಲ್ಲವನ್ನು ಬದಿಗೊತ್ತಿಟ್ಟು ಒಂದು ಮಾಡೆಲ್ ವಿಲೇಜ್ ಆಗಬೇಕು. ಈ ರಾಜಸ್ಥಾನ ಐತಿ, ರಾಜಸ್ಥಾನದೊಳಗಡೆ ಇಲ್ಲಿ ಸಾಧ್ಯದ್ರಪ್ಪ ಅಂದ್ರೆ ಮುಂದೆ ಇವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಾರೆ ಯಾರಿಲ್ಲ ನೀವು. ಇವಾಗಂತಾರೆ ಎಲೆಕ್ಷನ್ ಆಗಿಲ್ಲ, ಮುಂದಂತಾರೆ ಯಾರಾದರೂ ಒಬ್ರು ಆಗರಲ್ಲ. ಇವಾಗ ಮುಂದೆ ಗ್ರಾಮ ಪಂಚಾಯತಿ ಯಾರು ಅಧ್ಯಕ್ಷ ಆಗ್ತೀರಿ ಅವ್ರಿಗೊಂದು ಕಿವಿ ಮಾತು, ಅಥವಾ ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಂತಲ್ಲ, ಇಲ್ಲಿ ಯಾರ್ಯಾರೆಲ್ಲ ನೆರೆದಿರಲ್ಲ, ನೆರೆದಿಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಸಲಹೆ ನನ್ನ ಕಡೆಯಿಂದ. ಈ ರಾಜಸ್ಥಾನ ಐತಿ, ಈ ರಾಜಸ್ಥಾನ ಒಳಗಡೆ ಒಂದು ಪಿಂಪ್ಲಾಂತರ ಅಂತಕ್ಕಂಥ ಒಂದು ಊರೈತಿ. ಊರ ಹೆಸರೇನು? ನಾವು ಏನು ಮಾಡ್ತೀವಿ ಅಂದ್ರೆ ಕೈಯ ಅದು ಒಂದು ಇವಾಗ ಮೊಬೈಲ್ ಇರ್ತೈತಿ, ಅದು ರೀಲ್ಸ್ ನೋಡಿದ್ದ ಅದು ತಿಕ್ಕಿ ಬಳಸೋದಿರ್ತೈತಿ ವಿನಃ ನಮ್ಮ ತಿಕ್ಕದು ಮುಗಿದಿರಂಗಿಲ್ಲ. ಆಳು ಮೂಳು ಏನೇನೋ ನೋಡಿ ಟೈಮ್ ವೇಸ್ಟ್ ಮಾಡುತ್ತೆ. ಅದು ನೋಡೋದು ಬಿಟ್ಟು ಇಂಥ ಒಳ್ಳೆಯ ವಿಚಾರಗಳು ಕೂಡ ಮೊಬೈಲ್ನಾಗ ಬರ್ತಿರ್ತವೆ, ಚೆಕ್ ಮಾಡ್ತಾ ಇರ್ಬೇಕು ಅವನ್ನೆಲ್ಲ. ಈ ರಾಜಸ್ಥಾನ ಒಳಗಡೆ ಪಿಂಪ್ಲಾಂತರ ಅಂತಕ್ಕಂಥ ಒಂದು ಊರೈತಿ. ಆ ಊರಿನಾಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ. ಆತನ ಹೆಸರು ಏನಂದ್ರೆ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂತಂದೇಳಿ. ಆತನ ಹೆಂಡತಿ ಹೆಸರು ಅನಿತಾ ಅಂತಂದೇಳಿ. ಇವರಿಬ್ಬರು ಮುದ್ದು ಮಗಳು ಯಾರಂತಂದ್ರೆ ಕಿರಣ್ ಅಂತ ತಂದೇಳಿ. ಈ ಕಿರಣ್ ಇದ್ಲಲ್ಲ, ಪ್ರಾರಂಭದಲ್ಲಿ ಚಲೋ ಆರೋಗ್ಯವಾಗಿ ದಷ್ಟಪುಷ್ಟಾಗಿ ಚಲೋ ಇದ್ಲಾಕಿ. ಏನೋ ಒಂದಿಷ್ಟು ವರ್ಷಗಳ ಕಳಿತಾಕಿಗೆ ಏನಾಯ್ತಂದ್ರೆ ಒಂದು ಯಾವುದೋ ಒಂದು ಸಣ್ಣ ಕಾಯಿಲೆ ಬರ್ತೈತೆ. ಕಾಯಿಲೆ ಬಂದು ಅಕಾಲಿಕ ಮರಣವನ್ನಪ್ಪಿ ಬಿಡ್ತಾಳಾಕಿ. ಅಕಾಲಿಕ ಮರಣವನ್ನಪ್ಪಿದಾಗ ತಂದೆ ಯಾರು ಶ್ಯಾಮ್ ಸುಂದರ್ ಪಾಲಿವಾಲ್ ಇರ್ತಾನಲ್ಲ, ಅಗಾಧವಾದಂಥ ಮನಸ್ಸಿನವಾಗತ್ತ. ಇರ್ತಕ್ಕಂಥ ಒಬ್ಬಕ್ಕೆ ಮಗಳು ಕಿರಣ್ ಅಂತ ತಂದೇಳಿ, ಮುದ್ದಿನ ಮಗಳು ತೀರ್ಕೊಂಡ್ಬಿಟ್ಟಾಳ. ಅದು ಕಾಡಕತ್ತೈತೆ ಅವನಿಗೆ, ನನ್ನ ಮಗಳು ತೀರ್ಕೊಂಡಾಳ ಅಂತ ತಂದೇಳಿ ಮನಸ್ಸಿನಾಗ ಕಾಡಕತ್ತೈತದು. ಅದನ್ನ ಈ ಕಾಡುವಂಥ ಈ ವಿಚಾರವನ್ನ ನಾನು ಸ್ವಲ್ಪ ಬೇರೆ ವಿಚಾರಕ್ಕೆ ಲಕ್ಷ್ಯ ಕೊಡಬೇಕು, ಆಕೆಯ ಸ್ಮರಣಾರ್ಥವಾಗಿ ಇದು ಮಾಡ್ಬೇಕಂತಂದ್ರೆ ಆತ ಶ್ಯಾಮ್ ಸುಂದರ್ ಏನು ಮಾಡ್ತಾನಂತಂದ್ರೆ, ಆಕೆಯ ಸ್ಮರಣಾರ್ಥವಾಗಿ 101 ಗಿಡಗಳನ್ನ ಹಚ್ತಾನ ಆತ. ಅಷ್ಟೇ ಅಲ್ಲ, ಆತನ ಒಂದು ಸಂಕಲ್ಪ ಬರ್ತೈತಿ. ಏನು ವಿಚಾರ ಬರ್ತೈತೆ ಅಂದ್ರೆ, ನಾನು ಹೆಂಗಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷದೇನೆ, ಹೆಂಗಿದ್ರು ಕೂಡ ಕೇವಲ ನನ್ನ ಮಗಳು ತೀರ್ಕೊಂಡದಕ್ಕೆ 101 ಗಿಡಗಳನ್ನ ಹಚ್ಚಿನಲ್ಲ, ಈ ಊರಾಗ ಯಾಕೆ ಒಂದು ಹೊಸ ಸಂಪ್ರದಾಯ ತರಬಾರ್ದು, ನಾನು ಈ ಊರಾಗ ಯಾಕೆ ಹೊಸ ಸಂಪ್ರದಾಯ ತರಬಾರ್ದು ಅಂತ ತಂದೇಳಿ ವಿಚಾರ ಮಾಡಿ, ಯಾರ ಮನೆಗರ ಹೆಣ್ಮಗು ಹುಟ್ಲಿ, ಆ ಊರಾಗ ಯಾರ ಮನೆಗರ ಹೆಣ್ಮಗು ಹುಟ್ಟಲಕ್ಕ ಹುಟ್ಟಿದಂಥ ಮಗುವಿಗೆ 101 ಗಿಡಗಳನ್ನ ಹಚ್ಚುವಂಥ ಪದ್ಧತಿನ ತರ್ತಾನ. ಹಿಂಗೆ ಹಚ್ಕೋಂತ ಇವತ್ತು ಪಿಂಪ್ಲಾಂತರಿ ಗ್ರಾಮದಾಗ 3.5 ರಿಂದ 4 ಲಕ್ಷ ಗಿಡಗಳನ್ನ ಅವ್ರು ಹಚ್ಚಾರ. ಮತ್ತೆ ಎಷ್ಟು ವೈಶಿಷ್ಟ್ಯವಾಗಿ ಸಂಪ್ರದಾಯನ ತರ್ತಾನಂತಂದ್ರೆ, ಆ ಗಿಡಗಳನ್ನೇನು ಹಚ್ಚಿರ್ತಾರಲ್ಲ, ಆ ಮಗುವಿನ ಹುಟ್ಟಿದಾಗ ಅವು ಗಿಡಗಳನ್ನ ಹಚ್ತಾರೆ. ಇನ್ನು ನಮ್ಮ ಮನೆಯಾಗ ಹೆಣ್ಣು ಮಗು ಹುಟ್ಟಿದ್ರಂದ್ರೆ ನಾವು ಏನು ಮಾಡ್ತೀವಿ? ಗಂಡು ಮಗು ಹುಟ್ಟಿದಾಗ ಏನು ಮಾಡ್ತೀವಿ? ಗಂಡು ಮಗು ಹುಟ್ಟಿದ್ರೆ ಏನು ಮಾಡ್ತೀವಿ? ಊರು ತುಂಬ ಪೇಡ ಅನಿಸ್ತೀವಿ ನಾವು. ನನಗೆ ಗಂಡು ಮಗು ಹುಟ್ಟಿದ ಅಂತ ತಂದೆ. ಮತ್ತು ಹೆಣ್ಮಗು ಹುಟ್ಟಿದ್ರೆ ಏನು ಮಾಡ್ತೀರಿ? ಅಂದ್ರೆ
ಇದನ್ನು ಅರ್ಥ ಮಾಡ್ಕೊಳ್ರಿ. ಆ ಊರಾಗ ಏನು ಮಾಡ್ತಾರಂತಂದ್ರೆ